ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ಬಿಗ್ ಡೇ. ಜೈಲಾ ಅಥವಾ ರಿಲೀಫಾ ಅನ್ನುವಂತಹ ಈಗ ಪ್ರಶ್ನೆ ಕಾಡತೊಡಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ಬಿಗ್ ಡೇ. ಕೊಲೆ ಪ್ರಕರಣದಲ್ಲಿ ಜೈಲಾ ರಿಲೀಫಾ ನಿರ್ಧಾರ ಆಗುತ್ತೆ. ಯೋಗೀಶ್ ಗೌಡ ಕೊಲೆ ಕೇಸ್ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. 2016ರ ಜೂನ್ 16ಕ್ಕೆ ನಡೆದಿದ್ದಂತಹ ಯೋಗೀಶ್ ಗೌಡ ಕೊಲೆ ಕೇಸ್. ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಈ ವಿಶೇಷ ಕೋರ್ಟ್ ಏನಿದೆಯಲ್ಲ ಇವತ್ತು ತೀರ್ಪು ಪ್ರಕಟ ಮಾಡುತ್ತದೆ. ಆಲ್ರೆಡಿ ವಿನಯ್ ಕುಲಕರ್ಣಿ ಏನಿದಾರಲ್ಲ, ಈಗೀಗ ಸಾಕಷ್ಟು ಜನ ದೆಹಲಿಗೆ ಹೋಗಿದ್ದಾರಲ್ಲ ನಮಗೆ ಸಚಿವರಾಗಿ ಮಾಡಿ ಅಂತ. ಅದರಲ್ಲಿ ಇವರು ಒಬ್ರು ಇದ್ದಾರೆ. ಒಂದು ಕಡೆ ಜೈಲಾ ಅಥವಾ ರಿಲೀಫಾ ಅನ್ನುವಂತಹ ಟೆನ್ಷನ್ನು, ಮತ್ತೊಂದು ಕಡೆ ನನಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ನನಗೂ ಒಂದು ಸಚಿವ ಸ್ಥಾನದ ಅವಕಾಶ ಮಾಡಿಕೊಡಿ ಅಂತ ವಿನಯ್ ಕುಲಕರ್ಣಿ ಕೂಡ ಆ ಲಿಸ್ಟಲ್ಲಿದ್ದಾರೆ. ನೋಡಿ, ಒಂದು ಕಡೆ ನೋಡಿ, ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘವಾದಂತಹ ಬೆಳವಣಿಗೆ ಇದು. ಸಾಕಷ್ಟು ಡೆವಲಪ್ಮೆಂಟ್ ನಡೀತಾ ಇದ್ದಾವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. 2016ರ ಜೂನ್ 16ಕ್ಕೆ ನಡೆದಿದ್ದಂತಹ ಯೋಗೀಶ್ ಗೌಡ ಕೊಲೆ 2017ರಲ್ಲೇ ಸುಪ್ರೀಂ ಕೋರ್ಟ್ನಿಂದ ಬೇಲ್ ಪಡೆದಿದ್ರು ಶಾಸಕ. 2019ರಲ್ಲಿ CBIಗೆ ಪ್ರಕರಣ ವರ್ಗಾಯಿಸಿತ್ತು ಸರ್ಕಾರ. 2020ರಲ್ಲಿ ವಿನಯ್ ಕುಲಕರ್ಣಿಯನ್ನ CBI ಬಂಧಿಸಿತ್ತು. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆ ಕಳೆದ ಜೂನ್ನಲ್ಲಿ ಬೇಲ್ ರದ್ದು ಮಾಡಿತ್ತು ಸುಪ್ರೀಂ. 6 ತಿಂಗಳಿನಿಂದ ಜೈಲು, ಜೊತೆಗೆ ಸುಪ್ರೀಂ ಬೇಲ್ ಕೊಡ್ತದೆ. ರಿಲೀಸ್ ಆಗಿದ್ರು ಫೆಬ್ರವರಿ 27ನೇ ತಾರೀಕು ಷರತ್ತುಬದ್ಧ ಬೇಲನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ಷರತ್ತುಬದ್ಧ ಬೇಲು ಸಿಕ್ಕಿತ್ತು. ಈಗ ಮತ್ತೆ ಟೆನ್ಷನ್ ತಂದೊಡ್ಡಿದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಶಾಸಕ ವಿನಯ್ ಕುಲಕರ್ಣಿಗೆ ಇವತ್ತು ನಿಜಕ್ಕೂ ಒಂಥರ ಬಿಗ್ ಡೇ. ಜೈಲಾ ಅಥವಾ ರಿಲೀಫಾ ಅಂತ. ಯಾಕಂದರೆ ಆಲ್ರೆಡಿ ಅವರಿಗೆ ಸುಪ್ರೀಂ ಕೋರ್ಟ್ ಕೂಡ ಈಗ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತೆ. ಈಗ ಏನಾಗ್ಬೋದು ಇವತ್ತಿನ ತೀರ್ಪು, ಏನು ಪ್ರಕಟ ಆಗ್ಬೋದು ಅಂತ? ಸಚಿನ್, ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ 21 ಜನ ಆರೋಪಿಗಳ ಎದೆಯಲ್ಲಿ ಕೂಡ ಈಗ ನಡುಕ ಶುರುವಾಗಿರುವಂತಹದ್ದು. ಯಾಕೆಂತ ಹೇಳಿದ್ರೆ ಈ ಕೇಸ್ಗೆ ಈಗಾಗಲೇ CBI ಕೂಡ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ಈ ಪ್ರಕರಣದ ಆರೋಪಿಯಾಗಿದ್ದರು. ಹಾಗಾಗಿ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಒಂದು ಜಾಮೀನನ್ನು ರದ್ದು ಮಾಡಿ ಜೈಲಿಗೆ ಕೂಡ ಅವ್ರನ್ನ ಕಳಿಸಿತ್ತು. ಈಗ ಇತ್ತೀಚೆಗಷ್ಟೇ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಜಾಮೀನು ಸಿಕ್ಕಿತ್ತು, ಹೊರಗಡೆ ಬಂದಿದ್ರೆ ಈಗ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮವಾದಂಥ ತೀರ್ಪು ಕೂಡ ಹೊರಬೀಳುತ್ತೆ. ಕಳೆದ ಒಂದು 9ನೇ ತಾರೀಕು ಕೂಡ ಈ ಒಂದು ತೀರ್ಪು ಬರಬೇಕಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಇವತ್ತಿಗೆ ತೀರ್ಪನ್ನು ಮುಂದೂಡಲಿದ್ರು. ಸೊ ಹಾಗಾಗಿ ಇವತ್ತು ಒಂದು ತೀರ್ಪು ಏನು ಬರುತ್ತೆ ಅನ್ನುವಂತಹ ಕುತೂಹಲ ಸಾಮಾನ್ಯವಾಗಿ ಇರುವಂತಹದ್ದು. ಯಾಕಂತ ಹೇಳಿದರೆ ಈ ಕೇಸ್ನಲ್ಲಿ 2016ರಲ್ಲಿ ಆದಂಥ ಕೇಸ್ 2019ರಲ್ಲಿ ಈ ಒಂದು CBIಗೆ ವರ್ಗಾವಣೆ ಆಗುತ್ತೆ. CBIಗೆ ಕೊಡಬೇಕಂತೇಳಿ ಅವ್ರ ಕುಟುಂಬಸ್ಥರು ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಕೊಟ್ಟಂಥ ಸಂದರ್ಭದಲ್ಲಿ 2020ರಲ್ಲಿ ವಿನಯ್ ಕುಲಕರ್ಣಿ ಅವರ ಒಂದು ಬಂಧನ ಆಗುತ್ತೆ. ಆ ಪ್ರಕರಣದಲ್ಲಿ ಅವರು ಕೂಡ ತಪ್ಪಿತಸ್ಥರು, ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹದ್ದು ಕೂಡ ಗೊತ್ತಾಗುತ್ತೆ. ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಕೂಡ ಜೈಲಿಗೆ ಕಳಿಸ್ತಾರೆ. ಈಗ 21 ಜನ ಆರೋಪಿಗಳೇನಿದ್ದಾರೆ, ಸೊ ಅವರಿಗೆ ಕೂಡ ಈಗ ನಡುಕ ಶುರುವಾಗಿರುವಂತಹದ್ದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ದೋಷಿಗಳಾಗ್ತಾರಾ ಅಥವಾ ಈ ಕೇಸ್ನಿಂದ ಖುಲಾಸೆ ಆಗ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ಈಗಾಗಲೇ ಟೆಕ್ನಿಕಲ್ ಒಂದು ಎವಿಡೆನ್ಸ್ ಅಂದರೆ ಟೆಕ್ನಿಕಲ್ನಿಂದಾಗಿ ಇವತ್ತಿಗೆ ಮುಂದೂಡಲಾಗಿತ್ತು. ಸೊ ಗಜಾನನ ಭಟ್ ಅವರು ನ್ಯಾಯಾಧೀಶರು ಇವತ್ತು ಏನು ತೀರ್ಪು ಕೊಡ್ತಾರೆ ಅನ್ನೋಂಥದ್ದನ್ನು ಕೂಡ ಕುತೂಹಲದಿಂದ ಇರುವಂಥದ್ದು, ಕಾದು ನೋಡಬೇಕಾಗಿರುವಂತಹದ್ದು. ಸಚಿನ್, ಒಂದು ವೇಳೆ ಏನಾದರೂ ಈ ಕೇಸ್ನಲ್ಲಿ ಅವರು ಅಪರಾಧಿಗಳಾಗ್ತಾರಾ ಅಥವಾ ನಿರಪರಾಧಿಗಳಾಗ್ತಾರ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮ ಡೀಟೇಲ್ಸ್ಗಾಗಿ.